ಇವತ್ತು ಇಡೀ ಸರ್ಕಾರ ಎಲ್ಲ ಮಂತ್ರಿಗಳು ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ತಿನ ಶಾಸಕರುಗಳು ಲೋಕಸಭೆ ರಾಜ್ಯಸಭೆಯ ಸದಸ್ಯರುಗಳು ನಾವೆಲ್ಲರೂ ಕೂಡ ದಿಲ್ಲಿನಲ್ಲಿ ಪ್ರತಿಭಟನೆಯನ್ನ ಮಾಡಲಿಕ್ಕೋಸ್ಕರ ಹೋಗಿದ್ದು. ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾನು ಈ ಸುತ್ತೂರು ಜಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ಸ್ವಲ್ಪ ವಿಳಂಬ ಆಯಿತು. ನಾನು ಅಲ್ಲಿಂದ ನೇರವಾಗಿ ದಿಲ್ಲಿಯಿಂದ ಇಲ್ಲಿಗೆ ಬಂದೆ. ಕಾರಣ ಯಾಕಪ್ಪ ಅಂತಂದ್ರೆ ನಾನು ಸ್ವಾಮೀಜಿಯವರಿಗೆ ಒಪ್ಪಿಗೆ ಕೊಟ್ಬಿಟ್ಟಿದ್ದೆ, ನಾನು ಬಂದೇ ಬರ್ತೀನಿ ಯಾತ್ರೆಗೆ ಅಂತೇಳಿ ಮಾತು ಕೊಟ್ಟಿದ್ದೆ. ಆ ಮಾತಿನಂತೆ ಇದು ಉದ್ಘಾಟನೆ ಕೂಡ ಮಾಡಬೇಕಾಗಿತ್ತು. ನಾನು ಉದ್ಘಾಟನೆ ಆಗ್ಬಿಟ್ಟಿದೆಯಲ್ಲ ಸ್ವಾಮೀಜಿ, ಉದ್ಘಾಟನೆ ಮಾಡಬೇಕಾಗಿತ್ತು, ನನ್ನ ಕೈನಿಂದಲೇ ಉದ್ಘಾಟನೆ ಮಾಡಿಸ್ಬೇಕು ಅಂತ ಸ್ವಾಮೀಜಿಯವರು ಹೇಳಿದ್ರು. ಹಾಗಾಗಿ ನಾನು ತಪ್ಪಿಸ್ಕೋಬಾರದು ಅಂತ ಹೇಳಿ ನೇರವಾಗಿ ದಿಲ್ಲಿಯಿಂದ ಇಲ್ಲಿಗೆ ಬಂದಿದ್ದೇನೆ. 6 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಅದು ತಿಳಿಸಿದಾರ ಇಲ್ಲೋ ಗೊತ್ತಿಲ್ಲ, ಸ್ವಾಮೀಜಿಯವರಿಗೆ ತಿಳಿಸಿದ್ರ. ಬಟ್ 6 ಗಂಟೆ ಕರೆಕ್ಟ್ ಆಗಿ ಬಂದೆ. ನಾನು ಪ್ರತಿ ವರ್ಷನೂ ಕೂಡ ಈ ಸುತ್ತೂರು ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಸಾರಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದೇನೆ. ಈ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿ ವರ್ಷ ಸುತ್ತೂರು ಮಠದ ವತಿಯಿಂದ ಜಾತ್ರೆ ನಡೀತದೆ. ಲಕ್ಷಾಂತರ ಜನರು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸಿ ಸೌಹಾರ್ದತೆಯಿಂದ ಬದುಕನ್ನ ನಡೆಸ್ತಕ್ಕಂಥ ಕೆಲಸವನ್ನ ಎಲ್ಲರೂ ಕೂಡ ಒಟ್ಟಿಗೆ ಮಾಡ್ತಾರೆ. ಈ ಜಾತ್ರೆಗಳು ಅದಕ್ಕೋಸ್ಕರನೇ ಅನೇಕ ಊರುಗಳಲ್ಲಿ ಜಾತ್ರೆಗಳು ನಡೀತವೆ. ಆದರೆ ಸುತ್ತೂರಿನಲ್ಲಿ ನಡೀತಕ್ಕಂಥ ಜಾತ್ರೆ ವಿಶೇಷವಾದಂತ ಜಾತ್ರೆ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಒಂದು ವಿಶೇಷತೆ ಇರ್ತಕ್ಕಂಥ ಜಾತ್ರೆ. ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಭ್ರಾತೃತ್ವದಿಂದ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು. ಬಸವಾದಿ ಶರಣರು 12ನೇ ಶತಮಾನದಲ್ಲಿ, ಅಂದ್ರೆ ಸುಮಾರು 850 ವರ್ಷಗಳ ಹಿಂದೆನೆ ಸಮಾಜ ನಿರ್ಮಾಣ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಸಮಾಜ ಅಂದ್ರೆ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು, ಎಲ್ರಿಗೂ ಸಮಾನವಾಗಿ ಅವಕಾಶಗಳು ಸಿಕ್ಕಬೇಕು, ಎಲ್ರಿಗೂ ಈ ದೇಶದ ಸಂಪತ್ತು ಹಂಚಿಕೆ ಆಗಬೇಕು, ಈ ದೇಶದ ಅಧಿಕಾರ ಎಲ್ರಿಗೂ ಹಂಚಿಕೆ ಆಗಬೇಕು, ಮತ್ತೆ ವೈಚಾರಿಕತೆ ಬೆಳಿಬೇಕು ಎಲ್ಲರಲ್ಲೂ ಕೂಡ. ಕಂದಾಚಾರಗಳು, ಮೌಢ್ಯಗಳು, ಕರ್ಮ ಸಿದ್ಧಾಂತ ಇವ್ಯಾವ ಕೂಡ ಇರಬಾರ್ದು ಸಮಾಜದಲ್ಲಿ. ಇವುಗಳಿಂದ ದೂರ ಇರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅಂದ್ರೆ ಮನುಷ್ಯತ್ವದಿಂದ ಕೂಡಿರ್ತಕ್ಕಂಥ ಸಮಾಜ. ನಾವೆಲ್ಲರೂ ಕೂಡ ಮನುಷ್ಯರು, ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ಬೇಕು.
ಪರಸ್ಪರ ಮನುಷ್ಯರನ್ನ ಪ್ರೀತಿಸ್ಬೇಕೇ ಹೊರತು ಮನುಷ್ಯರನ್ನ ದ್ವೇಷಿಸ್ತಕ್ಕಂಥ ವಾತಾವರಣ ಇರಬಾರ್ದು. ನಾವು ಮನುಷ್ಯರನ್ನೇ ದ್ವೇಷಿಸಿದ್ರೆ ನಾವೆಲ್ಲರೂ ಕೂಡ ಭ್ರಾತೃತ್ವದಿಂದ ಸೋದರತೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ಕೆಲವು ಪಟ್ಟಭದ್ರ ಹಿತಾಸಕ್ತರು ಸಮಾಜದಲ್ಲಿ ಜಾತಿಗಳ ನಡುವೆ ಧರ್ಮಗಳ ನಡುವೆ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂಥ ಜಾತ್ರೆಗಳ ಮೂಲಕ ಈ ತರ ಬೆಂಕಿ ಹಚ್ಚಿ ಜಾತಿ ವಿಂಗಡಣೆ ಮಾಡ್ತಕ್ಕಂಥ ಪ್ರಯತ್ನ ಏನ್ ನಡೆಸ್ತಾ ಇದ್ದಾರೆ, ಅವುಗಳೆಲ್ಲನೂ ಕೂಡ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಇಂಥ ಜಾತ್ರೆಗಳು ಮಾಡ್ತವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕುವೆಂಪು ಅವರು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟವನ್ನ ನಿರ್ಮಾಣ ಮಾಡಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಆಗ್ಬೇಕು. ಯಾರು ಹೇಳಿದ್ದು ಇದನ್ನ? ಕುವೆಂಪು ಅವರು ಹೇಳಿದ್ದು. ರಸಿಕರ ಕಣ್ಗಳ ಸೆಳೆಯುವ ನೋಟ ಇರ್ಬೇಕು. ಹೇಗಿರ್ಬೇಕು ನಮ್ಮ ಸಮಾಜ ಅಂತಂದ್ರೆ, ರಸಿಕರ ಕಣ್ಗಳ ಸೆಳೆಯುವ ನೋಟ ಹಿಂದೂ, ಕ್ರೈಸ್ತ, ಮುಸಲ್ಮಾನ್, ಪಾರಸಿಕ, ಜೈನರ ಉದ್ಯಾನದಂತಿರ್ಬೇಕು. ಅದಕ್ಕೋಸ್ಕರ ಈ ಉದ್ಯಾನ ಆಗ್ಬೇಕಾದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕಾದ್ರೆ ನಾವು ಮೊದಲು ಮನುಷ್ಯರಾಗಿ ಬಾಳಬೇಕು. ಅದಕ್ಕೆ ಕುವೆಂಪು ಇನ್ನೊಂದು ಮಾತು ಹೇಳಿದ್ರು. ಏನಪ್ಪಾ ಅಂತಂದ್ರೆ, ನಾವು ಹುಟ್ಟುವಾಗೆಲ್ಲ ವಿಶ್ವಮಾನವರಾಗಿ ಹುಟ್ಟುತ್ತೀವಿ. ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತೀವಿ. ಬಸವಾದಿ ಶರಣರು ಹೇಳಿದ್ರು, ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿ. ಸೊ ಅಂತ ಸಮಾಜ ಇರ್ಬೇಕು ಹೊರತು ಇವ ನಾರವ ಅನ್ನೋ ಸಮಾಜ ಇರಬಾರ್ದು. ಇವ ನಮ್ಮವ ಅಂತಕ್ಕಂಥ ಸಮಾಜ ಇರಬೇಕು. ಜಾತಿ ವ್ಯವಸ್ಥೆ ಇರೋದ್ರಿಂದ ಯಾವುದೋ ಜಾತಿನಲ್ಲಿ ಹುಟ್ಟಿರ್ತೀವಿ ನಾವು, ಮತ್ತೆ ಆ ಜಾತಿಗೇನೆ ನೇತಾಕೊಂಡು ಸಾಯೋವರೆಗೂ ಇರ್ತಕ್ಕಂಥ ಕೆಲಸ ಮಾಡಕ್ ಹೋಗ್ಬಾರ್ದು. ಅದಕ್ಕೋಸ್ಕರ ಜ್ಞಾನ ವಿಕಾಸ ಆಗ್ಬೇಕು. ನಮಗೆ ಜ್ಞಾನ ಯಾರ ಮನೆ ಸೊತ್ತಲ್ಲ, ಯಾರದೇ ಸೊತ್ತಲ್ಲ. ಕೆಲವರೇ ಸೊತ್ತು ಅಂತ ಏನು ಅನ್ಕೊಂಡಿದ್ರು ಅದು ಸುಳ್ಳು. ಹಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಮೇಧಾವಿ ಆಗ್ಲಿಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ವಾಲ್ಮೀಕಿ ಬೇಡ ಜಾತಿ ಹುಟ್ಟಿದವರು, ಅವರು ರಾಮಾಯಣದಂತ ಗ್ರಂಥವನ್ನು ಬರೀಲಿಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ವ್ಯಾಸ ಬೆಸ್ತರ ಜಾತಿಲಿ ಹುಟ್ಟಿದವನು, ಅವನು ಮಹಾಭಾರತ ಬರೀಲಿಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ಅದರಿಂದ ಯಾವ ಜಾತಿಲಿ ಹುಟ್ಟಿದೀವಿ ಅನ್ನೋದ್ರ ಮೇಲೆ ಶ್ರೇಷ್ಠತೆ ನಿಗದಿ ಆಗಲ್ಲ. ಶ್ರೇಷ್ಠತೆ ಯಾವಾಗ ನಿಗದಿ ಆಗ್ತದೆ ಅಂತಂದ್ರೆ, ನಾವು ಮನುಷ್ಯರಾಗಿ ನಡ್ಕೊಂಡಾಗ ಮಾತ್ರ ಶ್ರೇಷ್ಠತೆ ನಿಗದಿಕ್ಕೆ ಸಾಧ್ಯ. ಮನುಷ್ಯರಾದಾಗ ಮಾತ್ರ ಶ್ರೇಷ್ಠತೆ, ಇಲ್ಲದೆ ಹೋದ್ರೆ ಶ್ರೇಷ್ಠತೆ ಬರೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಕೆಲಸವನ್ನ ಕಲಿಬೇಕು. ಇಷ್ಟು ವರ್ಷಗಳಾದ್ರೂ ಕೂಡ ಬಸವಣ್ಣವರು ಹೇಳಿದ್ರು, ಬುದ್ಧ ಹೇಳಿದ್ರು, ಅಂಬೇಡ್ಕರ್ ಹೇಳಿದ್ರು, ಮಹಾತ್ಮ ಗಾಂಧೀಜಿ ಹೇಳಿದ್ರು. ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತಿಗೂ ಕೂಡ ಮೇಲ್ವರ್ಗ, ಕೆಳವರ್ಗ, ಶ್ರೀಮಂತರು, ಬಡವರು ಇವೆಲ್ಲ ಇದಾವೆ. ಈ ಅಸಮಾನತೆ ನಿವಾರಣೆ ಆಗದೇನೆ ಎಲ್ಲರಿಗೂ ಸಮಾನವಾದಂತ ಅವಕಾಶಗಳನ್ನ ಕಲ್ಪಿಸ್ಕೊಡದೆ ಹೋದ್ರೆ ಸಮಾಜದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ
ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು. ಏನಪ್ಪ ಹೇಳಿದ್ರು ಅಂತಂದ್ರೆ, ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಬರೀ ಓಟ್ ಆಗ್ತಕ್ಕಂಥ ಸ್ವಾತಂತ್ರ್ಯ ಇದ್ರೆ ಸಾಲದು, ಅದು ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕತೆ ಆಗಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಇಲ್ಲದ್ರೆ ಸಾರ್ಥಕ ಆಗೋದಿಲ್ಲ. ಅದಾಗ್ಬೇಕಾದ್ರೆ ಈ ದೇಶದ ಸಂಪತ್ತಿದೆಯಲ್ಲ, ಅದು ಕೆಲವೇ ಜನರ ಕೈನಲ್ಲಿ ಇರಬಾರದು, ಅದು ಹಂಚಿಕೆ ಆಗ್ಬೇಕು. ಅಧಿಕಾರ ಕೆಲವೇ ಜನರ ಕೈನಲ್ಲಿ ಇರಬಾರದು, ಅದು ಎಲ್ರಿಗೂ ಹಂಚಿಕೆ ಆಗ್ಬೇಕು. ಅದಕ್ಕೆ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳಿದ್ರು, ಅಧಿಕಾರ ಮತ್ತು ಸಂಪತ್ತು ಬಲಾಢ್ಯರ ಕೈನಲ್ಲಿ ಇದ್ರೆ ಆ ದೇಶದಲ್ಲಿ, ಆ ಸಮಾಜದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಬಲಾಢ್ಯರ ಕೈನಲ್ಲಿ ಅಧಿಕಾರ ಮತ್ತು ಸಂಪತ್ತು ಎರಡೂ ಇರಬಾರದು, ಅದು ಎಲ್ರಿಗೂ ಹಂಚಿಕೆ ಆಗ್ಬೇಕು. ಅದಕ್ಕೆ ಬಸವಾದಿ ಶರಣರು ಅನುಭವ ಮಂಟಪ ಮಾಡಿದ್ರು. ಈಗೆಲ್ಲ ಇಲ್ಲಿ ಕೂತಿದೀವಲ್ಲ, ಎಲ್ಲ ಜಾತಿಯವರು ಕೂತಿದೀವಿ. ಈಗ ಇಲ್ಲಿ ಕ್ರಿಶ್ಚಿಯನ್ರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಇವರು ನೀವು ಒಕ್ಕಲಿಗರಲ್ವಾ, ಇವರು ಡಿಸಿ ಒಕ್ಕಲಿಗರು ಇದ್ದಾರೆ, ಶೆಡ್ಯೂಲ್ ಕಾಸ್ಟ್ನವ್ರು ಕೂತಿದ್ದಾರೆ, ನಾನ್ ಕೂತಿದ್ದೀನಿ ಕುರುಬ್ರವನು, ಅಲ್ಲಿ ಚಂದ್ರಮೌಳಿ ಕೂತಿದ್ದಾರೆ, ಅಲ್ಲಂ ವೀರಭದ್ರಪ್ಪ ಕೂತಿದ್ದಾರೆ, ಲಿಂಗಾಯತರು. ಈ ತರ ಸಮಾಜದಲ್ಲಿ ಎಲ್ಲರೂ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಸಮಾಜ ವರ್ಟಿಕಲ್ ಆಗಿರಬಾರ್ದು, ಆರಿಜಾಂಟಲ್ ಆಗಿರ್ಬೇಕು. ಸಮಾಜ ವರ್ಟಿಕಲ್ ಆಗಿರಬಾರ್ದು, ಒಬ್ರ ಮೇಲೊಬ್ರು ಒಬ್ರ ಮೇಲೊಬ್ರು ಒಬ್ರ ಮೇಲೊಬ್ರು. ಆ ಮೇಲ್ಗಡೆ ಇರೋವು ನಾ ಎಲ್ರಿಗಿಂತ ಶ್ರೇಷ್ಠ ಅನ್ನೋದು, ಆ ಕೆಳಗಡೆ ಇರೋನು ಎಲ್ರಿಗಿಂತ ಕನಿಷ್ಠ ಅಂತ ಅನ್ನೋದು. ಇದೇನ್ರಿ ಇದು ಮನುಷ್ಯತ್ವನ? ಇದು ಬದಲಾವಣೆ ಆಗ್ಬೇಕು. ಅದಕ್ಕೋಸ್ಕರನೇ ಪರಮೇಶ್ವರ್ ಹೇಳಿದ್ರಲ್ಲ, ಶಿಕ್ಷಣ ಎಲ್ರಿಗೂ ಸಿಕ್ಬೇಕು, ಎಲ್ರಿಗೂ ಶಿಕ್ಷಣ ಸಿಗ್ಬೇಕು. ಅದನ್ನ ಇಂದಿನ ಸ್ವಾಮೀಜಿಯವರು, ಇವ್ರಿಗಿಂತ ಹಿಂದೆ ಇದ್ದಂಥವ್ರು ಇಂಥವ್ರು ರಾಜೇಂದ್ರ ಸ್ವಾಮೀಜಿಯವರು, ರಾಜೇಂದ್ರ ಮಹಾಸ್ವಾಮಿಗಳು, ಅವರು ಹಳ್ಳಿಗಾಡಿನಲ್ಲಿ ಶಿಕ್ಷಣವನ್ನ ಶಾಲೆಗಳನ್ನು ತೆಗೆದು ಹಳ್ಳಿಗಾಡಿನ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಪ್ರಯತ್ನವನ್ನ ಪ್ರಾರಂಭ ಮಾಡಿದ್ರು. ಶಿಕ್ಷಣ ಸಿಕ್ಕದೆ ಹೋದ್ರೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗ ನನಗೆ ಶಿಕ್ಷಣ ಸಿಕ್ಕದೆ ಹೋಗಿದ್ರೆ ನಾ ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಆಯ್ತಿತ್ತಾ? ಸಾಧ್ಯ ಆಯ್ತಿರ್ಲಿಲ್ಲ. ನಾನು 2 ಸಾರಿ ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ, ಒಂದು ನಮ್ಮ ಸಂವಿಧಾನ ಕಾರಣ, ಎರಡನೇದು ನನಗೆ ಶಿಕ್ಷಣ ಸಿಕ್ಕದ್ರಿಂದ ಕಾರಣ ಆಯ್ತು. ಸಂವಿಧಾನ ನಮ್ಮೆಲ್ಲರಿಗೂ ರಕ್ಷಣೆಯನ್ನ ಕೊಡ್ತದೆ. ಆ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನನೂ ಕೂಡ ನಡೀತದೆ. ಯಾಕಂದ್ರೆ ಪಟ್ಟಭದ್ರ ಹಿತಾಸಕ್ತರು ಇದಾರಲ್ಲ, ಯಾವಾಗಲೂ ಕೂಡ ಇರ್ತಾರೆ. ಈಗಲೂ ಇದ್ದಾರೆ, ಹಿಂದೆನೂ ಇದ್ದಾರೆ, ಮುಂದೇನೂ ಇರ್ತಾರೆ. ಅದಕ್ಕೋಸ್ಕರ ಬಸವಾದಿ ಶರಣರ ವಚನಗಳಿದ್ದವಲ್ಲ, ಅವು ಎಲ್ಲ ಕಾಲಕ್ಕೂ ಕೂಡ ಸಲ್ತಕ್ಕಂಥವು. ಈಗಲೂ ಸಲ್ತವೆ, ಹಿಂದೆನೂ ಸಲ್ತಿದ್ದೋ, ಮುಂದೇನೂ ಸಲ್ತವೆ. ಬಸವಾದಿ ಶರಣರು ಎಂತ ಸಮಾಜ ನಿರ್ಮಾಣ ಆಗಬೇಕು ಅಂತಂದ್ರೆ, ಯಾವುದೇ ಜಾತಿ ಇರಬಾರ್ದು. ಯಾಕಂದ್ರೆ ನಮ್ ಜಾತಿ ಇದೆಯಲ್ಲ ಬಹಳ ಗಟ್ಟಿಯಾಗ್ಬಿಟ್ಟದೆ, ಇದಕ್ಕೆ ಚಲನೆ ಇಲ್ಲ. ಚಲನ ರಹಿತವಾದಂತ ಸಮಾಜ ನಮ್ದು. ಚಲನೆ ಯಾವ ಸಮಾಜಕ್ಕೆ ಇರೋದಿಲ್ಲ, ಆ ಸಮಾಜದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಚಲನೆ ಸಿಕ್ಬೇಕಾದ್ರೆ ಒಂದು ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಕ್ಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಕ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಚಲನೆ ವಿದ್ಯೆ ಶಿಕ್ಷಣದಿಂದ ಮಾತ್ರ ಪಡಿಲಿಕ್ಕೆ ಸಾಧ್ಯ. ಅಲ್ಲ, ನೀವು ನನ್ನ ಕಡೆ ನೋಡ್ತಾ ಇದ್ದೀರಿ, ಸರಿಯಾಗಿದೆಯಾ ಹೇಳೋದು?
ಆ ಅದೇ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ಬಟ್ ನಾವು ಹೇಳೋದ್ರ ಮೂಲಕ ಅಷ್ಟೇ ಮಾಡಬಾರದು, ಜಾರಿಗೆ ತರಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಹಳ ಜನ ಹೇಳೋದು ಅಷ್ಟೇ, ಇವನಾರವ 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 ಅಂತ ವಚನ ಹೇಳೋದು, ಆಮೇಲೆ ನೀ ಯಾವ ಜಾತಿ ಏನಪ್ಪ ಅಂತಿರೋದು. ಅದಾಗಬಾರ್ದು. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅನ್ಬೇಕು. ಅದು ಇಡೀ ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕು. ಅದಕ್ಕೆ 850 ವರ್ಷ ಆದ್ರೂ ಕೂಡ ಸಮಾಜ ಬಸವಣ್ಣವ್ರು ಹೇಳಿದಂತ ಸಮಾಜ ನಿರ್ಮಾಣ ಆಗಿಲ್ಲ. 850 ವರ್ಷ ಆಯ್ತು ಹೇಳಿ ಇದನ್ನ, ಈ ವಚನಗಳನ್ನು ಹೇಳಿ. ಈಗಲೂ ಹೇಳ್ತಲೇ ಇದ್ದೀವಿ. ಬಹಳ ಜನ ಹೇಳ್ತಾರೆ. ಆದ್ರಿಂದ ಈ ವಚನ ಬದಲಾವಣೆ ಮಾಡ್ಲಿಕ್ಕೋಸ್ಕರ ವಚನಗಳನ್ನ ಅವರ ಅನುಭವಗಳ ಮೂಲಕ ಮಾಡಿದ್ರು. ಇವು ಎಲ್ಲ ಸಮಾಜದಲ್ಲಿ ಯಾಕಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ನಿಂತು ನೀರು ಇದಕ್ಕೆ ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಇದು. ಈ ವ್ಯವಸ್ಥೆಗೆ ಈ ಜ್ಞಾನ, ಈ ಓದ್ದವರು ಕೂಡ ಬಹಳ ಜನ ವಿದ್ಯಾವಂತರಾಗವ್ರೆ. ಏನ್ BA MA BSc MSc ಇಂಜಿನಿಯರಿಂಗು ಡಾಕ್ಟರ್ಗಳು ಎಲ್ಲ ಓದ್ತಾರೆ. ಐ ಡೋಂಟ್ ನೋ, ನಮ್ಮ ಚಂದ್ರಮೌಳಿ ಗೊತ್ತಿಲ್ಲ ನನಗೆ. ಹಣೆ ಬರಹ ನಂಬ್ತೀರಾ? ನಂಬಲ್ವಾ? ಹಿಂದಿನ ಜನ್ಮ ನಂಬ್ತೀರಾ? ನೋಡಿ, ಹಿಂದಿನ ಜನ್ಮ ನಂಬ್ಕೋತಾರೆ. ಹಿಂದೇನು ಹುಟ್ಟಿಲ್ಲ, ಮುಂದೇನು ಯಾವ ಜನ್ಮನೂ ಇರೋದಿಲ್ಲ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಅಲ್ವಾ? ಮತ್ ಸ್ವರ್ಗ ಎಲ್ಲಿದೆ, ನರಕ ಎಲ್ಲಿದೆ? ಎಲ್ಲಿದೆ? ಸತ್ಯವೇ ಸ್ವರ್ಗ, ಮಿಥ್ಯವೇ ನರಕ. ಮತ್ತೆ ಹಿಂದಿನ ಜನ್ಮ ಮುಂದಿನ ಜನ್ಮ ಎಲ್ಲಿದೆ? ನೀ ಯಾಕಪ್ಪ ಚಡ್ಡಿ ಇಲ್ಲ ನಿನಗೆ, ಯಾಕೆ ಅಂಗಿ ಇಲ್ಲ ನಿನಗೆ, ಯಾಕೆ ಅವಿದ್ಯಾವಂತ ಆಗಿದೆ ಅಂದ್ರೆ, ಏನ್ ಮಾಡೋದು ಸ್ವಾಮಿ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡ್ಬಿಟ್ಟೆ, ಅದಕ್ಕೆ ಹಿಂಗ್ ಹುಟ್ಬಿಟ್ಟಿದೀನಿ ಅಂತ ಅನ್ನೋದು. ಏನು ನಾನೆಲ್ಲ ಹಿಂದಿನ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ನ? ನನ್ ತಮ್ಮದಿರು ಎಲ್ಲ ಅವರು ಅವಿದ್ಯಾವಂತರು, ಅವರೆಲ್ಲ ಹಿಂದಿನ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡ್ಬಿಟ್ಟಿದ್ರ? ಸುಮ್ನೆ ನಮ್ಮನ್ನೆಲ್ಲ ನಂಬಿಸಿ ಸಮಾಜನ ಹಾಳು ಮಾಡೋದು. ಇದ್ಯಾಕಪ್ಪ ಹಿಂಗಿದ್ಯಾ? ಹಣೆಯಲ್ಲಿ ಬರ್ದದು. ವಿದ್ಯಾವಂತರು ಕೂಡ ಹೇಳ್ತಾರೆ, ಐ ಡೋಂಟ್ ನೋ ವೈ. ಹಣೆಯಲ್ಲಿ ಬರ್ದದು. ಏನ್ರಿ, ನೀವು ಡಾಕ್ಟರ್ ಓದಿದ್ರ ಹಣೆಯಲ್ಲಿ ಬರ್ದಿದ್ದಾನ ದೇವ್ರು? ಯಾವ್ದಾದ್ರು ದೇವ್ರು ಬರೆಯಕ್ ಸಾಧ್ಯನಾ? ಹಣೆಯಲ್ಲಿ ಬರೆದು ಬಿಟ್ಟದೆ ಸ್ವಾಮಿ. ಏನ್ ದೇವ್ರು ಹಿಂಗೆ ಆಗುವಂತ ಬರೆದ್ಬಿಟ್ಟಿದ್ದಾನ ದೇವ್ರು? ಕಳ್ಳನಾಗುವಂತ ಒಬ್ಬನು ಬರೆಯೋದು, ನೀನು ಮಹಾರಾಜನಾಗುವಂತ ಒಬ್ಬರು ಬರೆಯೋದು, ಒಬ್ಬರಿಗೆ ಮಂತ್ರಿ ಆಗುವಂತ ಬರೆಯೋದು, ಒಬ್ಬರಿಗೆ ಮುಖ್ಯಮಂತ್ರಿ ಆಗುವಂತ ಬರೆಯೋದು, ಒಬ್ಬರಿಗೆ ಪ್ರೈಮ್ ಮಿನಿಸ್ಟರ್ ಆಗುವಂತ ಬರೆಯೋದು. ದೇವ್ರು ಆ ತರ ಡಿಸ್ಕ್ರಿಮಿನೇಟ್ ಮಾಡಕ್ ಸಾಧ್ಯನಾ? ಅದಕ್ಕೆ ಬಸವಾದಿ ಶರಣರು ಹೇಳಿದ್ರು, ಕರ್ಮ ಸಿದ್ಧಾಂತವನ್ನ ಬಿಡಿ, ಕಂದಾಚಾರ ಮೌಢ್ಯಗಳನ್ನ ಬಿಡಿ. ಅವು ಬಿಟ್ಟರು ಮಾತ್ರ ನೀವು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ನಮ್ಗೆ ಹೇಳ್ಕೊಟ್ಬಿಟ್ಟವ್ರೆ, ನೋಡಪ್ಪ ನೀನ್ ಹಣೆಯಲ್ಲಿ ಬರ್ದಿರೋದು ಹಂಗೆ. ಬಹಳ ಜನ ನಾನು ವಿದ್ಯಾವಂತರು ನೋಡ್ತೀನಿ, ಮಾತೆತ್ತಿದ್ರೆ ಹಣೆ ಬರ ಏನ್ ಮಾಡಕ್ಕಾಗಲ್ಲ, ಹಣೆ ಬರ ಏನ್ ಮಾಡಕ್ಕಾಗಲ್ಲ. ವಿದ್ಯಾವಂತರು ಹೇಳೋದು, ಯಾರ ಹಣೆಯಲ್ಲೂ ಬರೆಯೋದಿಲ್ಲ. ಹೇಳ್ಬಿಡ್ತೀನಿ ಕೇಳಿ, ಯಾವ ಜನ್ಮನೂ ಇಲ್ಲ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಈ ಜನ್ಮದಲ್ಲಿ ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಈ ಜನ್ಮದಲ್ಲಿ ಬದುಕನ್ನ ಸಾರ್ಥಕ ಮಾಡ್ಕೊಂಡಿದೀವ ಇಲ್ವಾ? ಸಾರ್ಥಕ ಮಾಡ್ಕೊಳ್ಳದೆ ಹೋದ್ರೆ ನೀವು ಸಮಾಜದಲ್ಲಿ ನಿರರ್ಥಕ ಅಂತೇಳಿ ಅರ್ಥ. ಗೊತ್ತಾಯ್ತಾ? ಅದರಿಂದ ನಾವು ಒಮ್ಮೆ ಆತ್ಮಾವಲೋಕನ ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡ್ಕೊಂಡು ನಾವು ಜೀವನ ನಮ್ಮ ಸಾರ್ಥಕ ಆಗಿದೆಯಾ ಇಲ್ವಾ? ಸಾರ್ಥಕ ಆಗದಿದ್ರೆ ಯಾಕೆ ಆಗದೆ ಹೋಯ್ತು?
ಇನ್ನು ಮುಂದೆ ಆದ್ರೂ ಕೂಡ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಇದು ಮಾಡಬೇಕು. ಅದಕ್ಕೋಸ್ಕರ ಶಿಕ್ಷಣಕ್ಕೆ ಒತ್ತು ಕೊಟ್ಟದ್ದು ರಾಜೇಂದ್ರ ಮಹಾಸ್ವಾಮಿಗಳು. ಶಿಕ್ಷಣದ ಮೂಲಕ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನ ನಡೆಯಿತು. ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಸುತ್ತೂರು ಕ್ಷೇತ್ರ ಬಹಳಷ್ಟು ಕೆಲಸವನ್ನ ಮಾಡಿದ್ರು. ಹಾಗೆ ಜಾತ್ರೆಗಳ ಮೂಲಕ ಜನರಲ್ಲಿ ಸೌಹಾರ್ದತೆಯನ್ನ, ಭ್ರಾತೃತ್ವವನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಸುತ್ತೂರು ಮಠದವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದನ್ನ ಕಲ್ತ್ಕೋಬೇಕಾಗ್ತದೆ. ಯಾಕಂದ್ರೆ ಹುಟ್ಟದು ಆಕಸ್ಮಿಕ, ಸಾವು ಗ್ಯಾರಂಟಿ. ಯಾರು ಕೂಡ 100 ವರ್ಷ ಬದುಕಬಹುದು, 70 ವರ್ಷ ಬದುಕಬಹುದು, 80 ವರ್ಷ ಬದುಕಬಹುದು, 120 ವರ್ಷ ಬದುಕಬಹುದು. ಆದ್ರೆ ಸಾವು ಗ್ಯಾರಂಟಿ, ಸಾಯಲೇಬೇಕು. ಈ ಸಾವು ನಡುವಿನ ಮಧ್ಯೆ ಇದೆಯಲ್ಲ, ಆ ಜೀವನ ಸಾರ್ಥಕ ಆಯ್ತಾ ಇಲ್ವೋ ಅಂತೇಳಿ ನಾವು ನೋಡ್ಕೋಬೇಕಾಗ್ತದೆ. ಆ ಸಾರ್ಥಕ ಆಗದಿದ್ರೆ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಇದು ಆಗ್ಬೇಕಾದ್ರೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ, ಯಾವ ಕಾರಣಕ್ಕೂ ಕೂಡ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರಾಗ್ಲಿಕ್ಕೆ ಬಿಡಬೇಡಿ. ಮತ್ತೆ ಶಿಕ್ಷಣ ಅಂತಂದ್ರೆ ಎಂತ ಶಿಕ್ಷಣ ಸಿಗ್ಬೇಕು ಅಂತಂದ್ರೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಆಗ್ಬೇಕು. ಕಂದಾಚಾರಗಳಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಆಗ್ಬಾರ್ದು. ಗೊಡ್ಡು ಸಂಪ್ರದಾಯಗಳಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಆಗ್ಬಾರ್ದು. ವೈಚಾರಿಕತೆ ಇರಬೇಕು, ವೈಜ್ಞಾನಿಕತೆ ಇರಬೇಕು. ಆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಇದ್ದಾಗ ಮಾತ್ರ ನೀವು ಮನುಷ್ಯರಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಮಾನವರಾಗಿ ಚಿಂತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದಕ್ಕೆ ಇವೆಲ್ಲ ಜಾತ್ರೆಗಳು, ಶಿಕ್ಷಣ ಇವೆಲ್ಲವೂ ಕೂಡ ಸಹಕಾರಿಗಳಾಗ್ತವೆ. ಅಂತ ಕೆಲಸವನ್ನ ಸುತ್ತೂರು ಮಠದವರು ಮಾಡ್ತಾ ಇದ್ದಾರೆ. ಅವರು ಪ್ರತಿ ವರ್ಷ ಈ ಜಾತ್ರೆಯನ್ನ ಮಾಡಿ ಜನರಿಗೆ ಧರ್ಮ ಬೋಧನೆ, ಧರ್ಮ ಬೋಧನೆ ಅಂತಂದ್ರೆ ಧರ್ಮ ಅನ್ನೋದು ಮನುಷ್ಯರಿಗೋಸ್ಕರ ಇರ್ತಕ್ಕಂಥದ್ದು, ಮನುಷ್ಯರಿಗೋಸ್ಕರ ಇರ್ತಕ್ಕಂಥದ್ದಲ್ಲ. ಧರ್ಮ ನಮಗೋಸ್ಕರ ಇರ್ತಕ್ಕಂಥದ್ದು. ಧರ್ಮಕ್ಕೋಸ್ಕರ ನಾವಿಲ್ಲ, ಧರ್ಮ ನಮಗೋಸ್ಕರ ಇರ್ತಕ್ಕಂಥದ್ದು. ನಾವು ಧರ್ಮಕ್ಕೋಸ್ಕರ ಇಲ್ಲ. ಅದರಿಂದ ಧರ್ಮ ಅಂತಂದ್ರೆ ವೇ ಆಫ್ ಲೈಫ್. ಅದಕ್ಕೆ ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮ ಅರ್ಥ ಆಗ್ಲಿ ಎಲ್ರಿಗೂ ಅಂತೇಳಿ ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ ಅಂತ ಹೇಳಿ ಬಹಳ ಸುಲಭವಾಗಿ ಧರ್ಮದ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದರಿಂದ ಧರ್ಮ ಜಾಗೃತಿ ಅಂತಂದ್ರೆ ಮನುಷ್ಯತ್ವ ಬೆಳೆಸ್ಕೊಳ್ಳೋದು ಅಂತ, ಇನ್ನೊಬ್ಬರ ಬಗ್ಗೆ ಪ್ರೀತಿಯನ್ನ ಬೆಳೆಸ್ಕೊಳ್ಳೋದು ಅಂತ, ಇನ್ನೊಬ್ಬರ ಬಗ್ಗೆ ಗೌರವವನ್ನ ಬೆಳೆಸ್ಕೊಳ್ಳೋದು ಅಂತ, ಅದೇ ಧರ್ಮ. ಇದು ಮಾಡಿದ್ರೆ ಬಹಳಷ್ಟು ಬದಲಾವಣೆಯನ್ನ ತರಲಿಕ್ಕೆ ಸಮಾಜದಲ್ಲಿ ಆಗ್ತದೆ. ಅದಕ್ಕೆ ಬಸವಾದಿ ಶರಣರು ಈ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆಗೆ ಪ್ರಯತ್ನ ಮಾಡಿದ್ರಲ್ಲ, ಆರ್ಥಿಕ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದ್ರಲ್ಲ, ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಸವಣ್ಣವರಿಗೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ. ಹಿಂದೆ ಯಾರು ಮಾಡಿಲ್ಲ. ಅಲ್ಲ ವೀರಭದ್ರಪ್ಪ, ಯಾರು ಮಾಡಿರ್ಲಿಲ್ಲ. ನಾವು ಮಾಡಿರೋದು ಇದನ್ನ. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ. ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ, ಹಿಂದೆ ಬಸವಣ್ಣವ್ರ ಫೋಟೋನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡಬೇಕು ಅಂತ ಮಾಡಿದ್ದೆ. ಈಗ ಆ ಫೋಟೋಗಳಿಗೆ ಡಿಸಿಗಳಿಗೆಲ್ಲ ಬರ್ತದೆ, ಗೊತ್ತಾಯ್ತಾ? ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಬರಿಸ್ತಾ ಇದ್ದೀವಿ. ಎಲ್ಲ ಕಡೆ ಬರಿವಣಿಗೆ ಮಾಡ್ತೀವಿ, ಗೊತ್ತಾಯ್ತಾ? ಬಸವಣ್ಣ ಹೆಸರು ಹೇಳ್ಬಿಟ್ಟು ಪೂಜೆ ಮಾಡ್ಬಿಡೋದಲ್ಲ.
ಬಸವಣ್ಣ ಹೇಳ್ದಂತ ಬಸವಾದಿ ಶರಣರು ಹೇಳ್ದಂತ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಸುತ್ತೂರು ಮಠದವರು ಈ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಸಂಪೂರ್ಣ ಸಹಾಯ, ಸಹಕಾರ, ಬೆಂಬಲ ಎಲ್ಲ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈ ನಮ್ಮ ಗೋವಿಂದರಾಜು ಬ್ಯಾಸ್ಕೆಟ್ ಬಾಲ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿದ್ದಾರೆ ಅಲ್ಲ, ಪ್ರೆಸಿಡೆಂಟ್ ಸುತ್ತೂರು ಮಠ ಮತ್ತೆ ಕರ್ನಾಟಕ ಸ್ಟೇಟ್ ಬಾಸ್ಕೆಟ್ ಬಾಲ್ ಅಸೋಸಿಯೇಷನ್ ಅವರು ಜಂಟಿಯಾಗಿ ಸೇರಿ ಇಲ್ಲಿ ಸುತ್ತೂರು ಮಠದಲ್ಲಿ ಬ್ಯಾಸ್ಕೆಟ್ ಬಾಲ್ ಅಕಾಡೆಮಿಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಜಂಟಿಯಾಗಿ ಬ್ಯಾಸ್ಕೆಟ್ ಬಾಲ್ ಅಕಾಡೆಮಿ ಬಹಳ ಒಳ್ಳೆ ಕೆಲಸ ಸ್ವಾಮೀಜಿ ಮಾಡಿ ಅದರಿಂದ ನಾವು ಬರೀ ಜ್ಞಾನ ಬೆಳೆಸ್ಕೊಂಡ್ರಲ್ಲ, ದೈಹಿಕವಾಗಿಯೂ ಕೂಡ ಮಾನಸಿಕವೂ ಕೂಡ ಸದೃಢ ಆಗಿರ್ಬೇಕು. ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರ್ಬೇಕು. ಅದೇನ್ ಮಾಡ್ತೀಯ ಮಾಡಪ್ಪ ನೀನು. ಸುತ್ತೂರು ಸ್ವಾಮೀಜಿ ಅವ್ರು ಏನ್ ಮಾಡ್ತಾರೆ ಮಾಡು, ನೀನ್ ಏನ್ ಮಾಡ್ಬೇಕು ಸಹಾಯ ಮಾಡ್ಬೇಕು ಅನ್ನೋದು ಮಾಡು ಅಷ್ಟೇ. ಗೊತ್ತಾಯ್ತಲ್ಲ. ಅದನ್ನ ಇವತ್ತು ಈ ಬ್ಯಾಸ್ಕೆಟ್ ಬಾಲ್ ಅಕಾಡೆಮಿಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.